ಚುನಾವಣಾ ಬಾಂಡ್ 8,000 ಕೋಟಿ ಹಗರಣ. ಚುನಾವಣಾ ಬಾಂಡ್ ಎಲೆಕ್ಷನ್ ಬಾಂಡ್ ವಿಚಾರದಲ್ಲಿ ಬರೋಬ್ಬರಿ 8,000 ಕೋಟಿ ರೂಪಾಯಿ ಹಗರಣ ಆಗಿದ್ದು, ಈ ವಿಷಯದಲ್ಲಿ ಇಡಿ ಯಾಕೆ ವಿಚಾರಣೆ ಮಾಡಿಲ್ಲ? ಸುಮೋಟೋ ಪ್ರಕರಣ ದಾಖಲು ಮಾಡಿಕೊಂಡು ಎಲೆಕ್ಟ್ರೋ ಬಾಂಡ್ ಹಗರಣ ಮಾಡಿದವರನ್ನ ಮೊದಲು ಬಂಧಿಸಲಿ ಎಂದು ಸವಾಲ್ ಹಾಕಿದ್ದಾರೆ. ಹಗರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ಇಡಿ ಬಳಕೆ ಮಾಡಿಕೊಂಡು ಸಿಎಂ ರಾಜೀನಾಮೆ ಕೇಳುತ್ತಿದ್ದಾರೆ. ಬಿಜೆಪಿಯವರು ಕೇಂದ್ರದಲ್ಲಿ 29 ಜನ ಕ್ಯಾಬಿನೆಟ್ ಸಚಿವರ ಮೇಲೆ ಕ್ರಿಮಿನಲ್ ಕೇಸ್, ಕೊಲೆ ಕೇಸು, ರೇಪ್ ಕೇಸ್ಗಳಿವೆ. ಅವರು ರಾಜೀನಾಮೆ ಕೊಡೋದು ಬೇಡವಾ? ಹಾಗಾದ್ರೆ ಕೇಂದ್ರ ಸಚಿವ ನಿರ್ಮಲಾ ಸೀತಾರಾಮನ್ ಮೇಲೆ ಕೇಸ್ ಇದೆ, ಅವರು ರಾಜೀನಾಮೆ ಕೊಡೋದು ಬೇಡವೇ ಎಂದು ಸಂತೋಷ್ ಲಾಡ್ ಗರಂ ಆಗಿದ್ದಾರೆ. ವಾಪಸ್ ರೂಲ್ಸ್ ಇದೆ ಕಾನೂನಲ್ಲಿ ನಮ್ಮ ಇಷ್ಟ ರೀ. ಯಾವಾಗ ಕೊಡ್ತೀವಿ, ಮುಂಚೆನೆ ಕೊಟ್ಟು ಅಲ್ರಿ. ಯಾವಾಗ ಕೊಟ್ರೆ ಅದಕ್ಕೇನು ಕಾನೂನು ಇದೆಯಾ? ಸುಮ್ನೆ ಯಾಕಂಗೆ ಕೇಳ್ತೀರಿ? ಇವ್ರು ಹೇಳ್ದಲ್ಲ ಕೊಡ್ಬೇಕು. ಈ ಒತ್ತಡಕ್ಕೋಸ್ಕರ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಪ್ರೆಸ್ಟೇಜ್ ಇಶ್ಯೂ ಆಗಿದೆ ಪಾಪ ಅವರಿಗೆ. ಆ ಎಮ್ಮ ನಾನು ಕಳೆದ 40 ವರ್ಷದಿಂದ ಆ ಎಮ್ಮಗೆ ನಾನು ಭಾಳ ಹತ್ತಿರ ನೋಡಿದ್ದೀನಿ. ಏನು ಯಾವತ್ತು ಸಾರ್ವಜನಿಕ ಜೀವನದಲ್ಲಿ ಒಂದು ಹೊರಗೆ ಬಂದು ಅವ್ರು ಏನು ಮಾಡಿದ್ರು ಕೂಡ ಅಲ್ಲ. ಇವತ್ತು ಅವರಿಗೆ ಈ ಪರಿಸ್ಥಿತಿ, ಎನ್ಕ್ವೈರಿಗಳು ಹಾಕ್ತಕ್ಕಂಥದ್ದು, ಲೋಕಾಯುಕ್ತ ಮಾಡ್ತಕ್ಕಂಥದ್ದು, ಇಡಿ ಆಗ್ತಕ್ಕಂಥದ್ದು ಕರ್ಮ ವಾಪಸ್ ಬರುತ್ತೆ. ನಾನೇನು ಅವ್ರ ಪರವಾಗಿ ಮಾತಾಡ್ತಕ್ಕಂಥದ್ದಲ್ಲ. ಕಾನೂನುಬದ್ಧವಾಗಿ ಒಬ್ಬ ಅಣ್ಣ ಒಬ್ಬ ತಂಗಿ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇಡೋದು ಅಷ್ಟೇ ತಾನೇ ಇರೋದು. ಅದಕ್ಕೆ ಅವ್ರು ಎಲಿಜಿಬಲ್ ಇದ್ದಾರೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಮೂಡೋದವರು ಅವರು ಅಕ್ವೈರ್ ಆಗಿರಲ್ಲ. ಅದು ಮೂಡೋದವ್ರು ಅಕ್ವೈರ್ ಮಾಡಿರ್ತಕ್ಕಂಥ ಎನ್ಕ್ರೋಚ್ಮೆಂಟ್ ಮಾಡಿರ್ತಕ್ಕಂಥದ್ದು. ಎನ್ಕ್ರೋಚ್ಮೆಂಟ್ ಆಗಿರ್ತದಕ್ಕೆ ಅವ್ರು ಸೈಟ್ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಬಿಜೆಪಿ ಅವರ ಸೈಟ್ ಕೊಟ್ಟು ಇವತ್ತು ಇಡಿ ತರಬೇಕಂದ್ರೆ ಎಲ್ಲಿ ವ್ಯವಹಾರ ಇದೆ ರೀ? ಅವ್ಯವಹಾರ ಎಲ್ಲಿದೆ? ಅಲ್ಲಿ ದುಡ್ಡಿನ ವ್ಯವಹಾರ ಎಲ್ಲಿದೆ? ಇಡಿ ಬರ್ಬೇಕಂದ್ರೆ ಏನ್ ಕಾರಣ? ಅಂದ್ರೆ ಇವತ್ತು ಎಲೆಕ್ಟ್ರಲ್ ಬಾಂಡ್ ಅಲ್ಲಿ 8,500 ಕೋಟಿ ಹಗರಣ ಆಗಿದೆಲ್ಲ, ಅಲ್ಲಿ ಇಡಿ ಹೋಗೋದು ಬೇಡ? ಅಲ್ಲಿ ಇಡಿ ಹೋಗ್ಬೇಕಲ್ಲ. ಅಲ್ಲಿ ಯಾಕೆ ಹೋಗಲ್ಲ ಇಡಿ? ಅಲ್ಲಿ ಯಾಕೆ ಇಡಿ ಹೋಗ್ಬಾರ್ದು? ನೀವು ಕೇಳ್ಬೇಕಲ್ಲ. ಅಲ್ರಿ, ನೀವು ಕೇಳ್ರಿ ಬಿಜೆಪಿ ಅವ್ರಿಗೆ ಹೋಗಿ. ಸುಮೋಟೋ ಆಗಿ ಯಾಕೆ ಅವ್ರದೇ ಸರ್ಕಾರ ಇದೆ, ಎಲ್ಲರಿಗೂ ಅರೆಸ್ಟ್ ಮಾಡ್ಬೇಕಲ್ಲ, ವಾರೆಂಟ್ ಕಳಿಸ್ಬೇಕಲ್ಲ. ಮತ್ತೆ ಯಾಕೆ ಮಾಡಬಾರ್ದು ಅದು? ನೀವು ಕೇಳಲ್ವಾ ಬಿಜೆಪಿ ಅವ್ರಿಗೆ ಹೋಗಿ? ಎಲೆಕ್ಟ್ರಲ್ ಬಾಂಡ್ ಅಲ್ಲಿ 8,500 ಕೋಟಿ ಅವ್ಯವಹಾರ ಆಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತೆ ಬಿಜೆಪಿ ಕೇಳ್ರಿ, ಯಾರ ನೈತಿಕತೆ ಮೇಲೆ ಅವ್ರು ಹೋಗಿ ಇವತ್ತು ನಮ್ಮ ಇಡಿ ಮೇಲೆ ಇವತ್ತು ಇಡಿಯನ್ನು ಯೂಸ್ ಮಾಡಿ ಇವತ್ತು ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತಿದಾರಲ್ಲ. ನೀವು ಹೋಗಿ ಬಿಜೆಪಿ ಕೇಳಿ. ಇವತ್ತು 29 ಜನ ಕ್ಯಾಬಿನೆಟ್ ಇರತಕ್ಕಂಥ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಸಚಿವರುಗಳು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ಮರ್ಡರ್ ಕೇಸ್ ಇದೆ, ರೇಪ್ ಕೇಸ್ ಇದೆ. ಅವ್ರು ಬೇಡ ರಾಜೀನಾಮೆ ಕೊಡೋದು? ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಇಲ್ವಾ ಇವಾಗ? ಅವ್ರು ಬೇಡ ರಾಜೀನಾಮೆ ಕೊಡೋದು? ಪದೇ ಬಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ ಯಾಕೆ ಹೇಳ್ತೀರಿ ನೀವು? ಯಾಕೆ ಕೇಳ್ತೀರಾ ಆ ಪ್ರಶ್ನೆ ನಮಗೆ?